ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಮೇ ತಿಂಗಳ 22ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು ಅವನ ಹೋಲಿಕೆಯಲ್ಲಿ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಆದಿಕಾಂಡ 1:26. ಮನುಷ್ಯನ ಸೃಷ್ಟಿಯ ಬಗ್ಗೆ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಯೋಚಿಸಿ. ದೇವರು ಮನುಷ್ಯನನ್ನು ಹೇಗೆ ಸೃಷ್ಟಿಸಿದನು? ಅವನು ಉಲ್ಲೇಖದ ಅಂಶವಾಗಿ ಏನು ಹೊಂದಿದ್ದನು? ಅವನು ಯಾರಿಂದ ಸಲಹೆ ಪಡೆದನು? ಸೃಷ್ಟಿಗೆ ರೋಲ್ ಮಾಡೆಲ್ ಯಾರು? ಮನುಷ್ಯನು ಎಷ್ಟು ನಿಖರವಾಗಿ ಇರಬೇಕೆಂದು ಅವನು ಬಯಸಿದನು. ಒಬ್ಬ ಬಡಗಿ ಎಲ್ಲ ಭಾಗಗಳನ್ನು ಮಾಡಿ ಅಂತಿಮವಾಗಿ ಪೀಠೋಪಕರಣಗಳಾಗಿ ಜೋಡಿಸಿದಂತೆ ದೇವರು ಮನುಷ್ಯನನ್ನು ಸೃಷ್ಟಿಸಿದನೇ? ಅಥವಾ ಅವನು ಶಿಲ್ಪಿಯನ್ನು ಇಷ್ಟಪಟ್ಟನೆ? ತನಗೆ ಬೇಕಾದ ಚಿತ್ರಕ್ಕೆ ಉಳಿ ಮಾಡುವ ಮೂಲಕ ಬೃಹತ್ ಬಂಡೆಯಿಂದ ಮನುಷ್ಯನನ್ನು ಮಾಡಿದನೆ? ಈ ಎರಡು ಆಗಿರಲಿಲ್ಲ. ದೇವರು ಮನುಷ್ಯನನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಮತ್ತು ಹೋಲಿಕೆಯಲ್ಲಿ ಸೃಷ್ಟಿಸಿದನು ಮತ್ತು ಆತನು ಇತರ ಎಲ್ಲ ಜೀವಿಗಳಿಗಿಂತಲೂ ಮನುಷ್ಯನಿಗೆ ತನ್ನೊಂದಿಗೆ ಸಹಭಾಗಿತ್ವವನ್ನು ಹೊಂದಲು ದೊಡ್ಡ ಸವಲತ್ತನ್ನು ಕೊಟ್ಟನು. ಯೆಹೋವನು ತಾನು ಸೃಷ್ಟಿಸಿದ ಮನುಷ್ಯನಲ್ಲಿ ಅಪರಿಮಿತ ಪ್ರೀತಿಯನ್ನು ಹೊಂದಿದ್ದನು. ಸತ್ಯವೇದವು ಹೇಳುತ್ತದೆ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಆದಿಕಾಂಡ 1:27. ಇತರ ಎಲ್ಲ ಜೀವಿಗಳ ಮೇಲೆ ಮನುಷ್ಯನಿಗೆ ಅಧಿಕಾರವನ್ನು ನೀಡುವುದು ಮನುಷ್ಯನ ಕಡೆಗೆ ದೇವರಿಗೆ ಹೇರಳವಾದ ಪ್ರೀತಿಯನ್ನು ತೋರಿಸುತ್ತದೆ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಆದಿಕಾಂಡ 1:28. ನೀವು ಪ್ರಭುತ್ವವನ್ನು ಹೊಂದಲು ಹುಟ್ಟಿದ್ದೀರಿ ಮತ್ತು ಎಲ್ಲ ಜೀವಿಗಳನ್ನು ನಿಗ್ರಹಿಸಲು ನೀವು ಫಲಪ್ರದವಾಗಿ ಮತ್ತು ಗುಣಿಸಿ ಎಂದು ಆಜ್ಞಾಪಿಸಲ್ಪಟ್ಟಿದ್ದೀರಿ. ದೇವರು ನಿನ್ನನ್ನು ಎಷ್ಟು ಉನ್ನತ ಸ್ಥಾನಕ್ಕೆ ತಂದಿದ್ದಾನೆ ಎಂದು ನೀನು ಯೋಚಿಸುವೆಯಾ ಮತ್ತು ಅದಕ್ಕಾಗಿ ಆತನನ್ನು ಸ್ತುತಿಸುವೆಯಾ? ಇಬ್ರಿಯರಿಗೆ ಪುಸ್ತಕದ ಲೇಖಕನು ಈ ಬಗ್ಗೆ ಹೀಗೆ ಹೇಳುತ್ತಾನೆ, ಅವನನ್ನು ದೇವದೂತರಿಗಿಂತಲೂ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ, ಎಲ್ಲವನ್ನೂ ಅವನ ಪಾದದ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ ಎಂದು ಸ್ಪಷ್ಟವಾಗಿ ಹೇಳಿದನು. ಆತನು ಎಲ್ಲವನ್ನೂ ಮನುಷ್ಯನಿಗೆ ಅಧೀನ ಮಾಡಿದನೆಂಬುದರಲ್ಲಿ ಅವನಿಗೆ ಒಂದನ್ನಾದರೂ ಅಧೀನ ಮಾಡದೆ ಬಿಡಲಿಲ್ಲವೆಂದು ಹೇಳಿದ ಹಾಗಾಯಿತು. ಆದರೆ ಎಲ್ಲವೂ ಅವನಿಗೆ ಅಧೀನವಾಗಿರುವುದನ್ನು ನಾವು ಇನ್ನೂ ಕಾಣುವುದಿಲ್ಲ. ಇಬ್ರಿಯರಿಗೆ 2:7 ಮತ್ತು 8. ದೇವರು ಮನುಷ್ಯನಿಗೆ ಅಂತಹ ಪ್ರಭುತ್ವ ಮತ್ತು ಅಧಿಕಾರವನ್ನು ಏಕೆ ಕೊಟ್ಟಿದ್ದಾನೆ? ಮನುಷ್ಯನ ಕಡೆಗೆ ದೇವರ ಹೇರಳವಾದ ಪ್ರೀತಿಯ ಹಿಂದಿನ ರಹಸ್ಯವೇನು? ಏಕೆಂದರೆ ಅವನು ಮನುಕುಲವನ್ನು ಇತರ ಎಲ್ಲ ಜೀವಿಗಳಿಗಿಂತ ಉನ್ನತ ಸ್ಥಾನಕ್ಕೆ ತರಲು ಬಯಸಿದನು ಮತ್ತು ಅವರನ್ನು ತನ್ನ ಸ್ವಂತ ಮಕ್ಕಳಂತೆ ಸ್ಥಾಪಿಸಲು. ಯೆಹೋವನು ನಿನ್ನನ್ನು ನೋಡಿದಾಗಲೆಲ್ಲ ಆತನು ನಿನ್ನಿಂದ ಒಂದು ನಿರೀಕ್ಷೆಯನ್ನು ಹೊಂದಿದ್ದಾನೆ. ನಾನು ಅರಣ್ಯದಲ್ಲಿ ನೀರನ್ನು ಒದಗಿಸಿ
ಅಡವಿಯಲ್ಲಿ ನದಿಗಳನ್ನು ಹರಿಸುವವನಾದ ಕಾರಣ ನರಿ, ಉಷ್ಟ್ರಪಕ್ಷಿ ಮೊದಲಾದ ಕಾಡು ಮೃಗಗಳು ನನ್ನನ್ನು ಘನಪಡಿಸುವವು. ಯೆಶಾಯ 43:21. ದೇವರ ಮಕ್ಕಳೇ, ಯೆಹೋವನನ್ನು ಸ್ತುತಿಸಲು ನಿಮ್ಮನ್ನು ಕರೆಯಲಾಗಿದೆ. ನೀವು ಆತನನ್ನು ಸ್ತುತಿಸಿದಾಗ ಮತ್ತು ಸಹಭಾಗಿತ್ವವನ್ನು ಹೊಂದಿರುವಾಗ ನೀವು ಎಲ್ಲ ಪ್ರಭುತ್ವ ಮತ್ತು ಅಧಿಕಾರವನ್ನು ಸ್ವೀಕರಿಸುತ್ತೀರಿ. ಆದ್ದರಿಂದ ಆ ಪ್ರಭುತ್ವವನ್ನು ಪಡೆದುಕೊಳ್ಳಿ ಮತ್ತು ದೇವರು ನಿಮಗೆ ನೀಡಿದ ಎಲ್ಲ ಅಧಿಕಾರದೊಂದಿಗೆ ನಿಮ್ಮ ಜೀವನವನ್ನು ನಡೆಸಿಕೊಳ್ಳಿರಿ. ನೆನಪಿಡಿರಿ, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಕೀರ್ತನೆಗಳು 34:1. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.